ಪಂದ್ಯಗಳು ದೊಡ್ಡವರಿಗೆ ಪ್ರಾರಂಭವಾಗಿದೆ. ಈಗ ನಮ್ಮ ಈ ಒಂದು ರಾತ್ರಿಯ ವೇಳೆಯಲ್ಲಿ 39ನೇ ವರ್ಷದ ಕಬಡ್ಡಿ ಪಂದ್ಯಾವಳಿಯು ನಡೆಯುತ್ತಿದೆ. ಇದರ ಶ್ರಮಜೀವಿಗಳಾದಂಥ ನಮ್ಮ ಅಧ್ಯಕ್ಷರು ನಾಗರಾಜ್ರವರು ಬಹಳ ಈ ಒಂದು ಪಂದ್ಯಗಳನ್ನು ಆಯೋಜಿಸಲು ತಿಂಗಳುಗಟ್ಟಲೆ ಶ್ರಮವನ್ನ ವಹಿಸಿದ್ದಾರೆ. ಅವರು ಸಹಚಾರ ಸಹ ಶ್ರಮವನ್ನು ವಹಿಸ್ತಾ ಈ ಒಂದು 39ನೇ ವರ್ಷದ ಪಂದ್ಯಾವಳಿಯನ್ನ ವಹಿಸಿದ್ದಾರೆ, ನೆರವೇರಿಸಿ ಒಂದು ಆಯೋಜಿಸಿದ್ದಾರೆ. ಹಾಗೇನೆ ಎಲ್ಲ ಒಂದು ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ ಈಗಾಗಲೇ ಒಂದು ಅವಕಾಶವನ್ನು ಇಲ್ಲಿ ಈ ಸೋಮವಾರಪೇಟೆ ಈ ಒಂದು ಕ್ರೀಡಾಂಗಣದಲ್ಲಿ ನೆರವೇರಿಸಿಕೊಟ್ಟಿರ್ತಾರೆ. ಒಂದು ಯಾವುದೇ ಒಂದು ಕ್ರೀಡಾಪಟುಗಳು ಬೆಳಿಬೇಕಾದ್ರೆ ಇಂಥ ಅವಕಾಶಗಳು ತುಂಬಾ ಅವಶ್ಯವಾಗಿರ್ತದೆ. ಹಾಗೇನೆ ಈ ಒಂದು ಕ್ರೀಡಾಪಟುಗಳು ಮುಂದೆ ನಮ್ಮ ಪ್ರೋ ಕಬಡ್ಡಿಯಲ್ಲಿ ಆಡುವಂತ ಅವಕಾಶಗಳು ಸಹ ತುಂಬಾ ಇರುತ್ತದೆ. ಹಾಗೇನೆ ನಮ್ಮಲ್ಲಿ ನಮ್ಮ ಕೊಡಗಿನಲ್ಲಿ ಆದಂತ ರತನ್ ಸಹ ಈಗ ಒಂದು ಪ್ರೋ ಕಬಡ್ಡಿಗೆ ಆಡ್ತಕ್ಕಂಥ ನಮ್ಮ ಹುಡುಗ. ಹಾಗೇನೆ ಎಲ್ಲರಿಗೂ ಈ ಒಂದು ಅವಕಾಶಗಳು ಸಿಗುವಂತಾಗಲಿ. ಹಾಗೇನೆ ಕ್ರೀಡಾಭಿಮಾನಿಗಳು ಸಹ ಇವರಿಗೆ ತುಂಬು ಹೃದಯದ ತನುಮನ ಧನದಿಂದ ಸಹಾಯ ಮಾಡಬೇಕು. ಹಾಗೇನೆ ನಾವೆಲ್ಲರೂ ಸಹ ನಾವೇನು ಒಂದು ದಾನಿಗಳೇ ಆಗಿರ್ತೀವಿ, ಎಲ್ಲ ಒಂದು ಈ ಒಂದು ಕ್ರೀಡೆಗೆ ನಾವು ನಮ್ಮ ಮನಸ್ಸಿಂದ ಒಳ್ಳೆಯ ಒಂದು ಮನಸ್ಸಿನಿಂದ ನಾವೆಲ್ಲ ಸಹ ಸಹಕಾರವನ್ನ ಕೊಡ್ತಾ ಬರ್ತಾ ಇದ್ದೀವಿ. ಹಾಗೇನೆ ನಾನು ಸಹ ಒಂದು ಹಳೆಯ ಕಬಡ್ಡಿಯ ಆಟಗಾರ, ಜಿಲ್ಲಾ ಮಟ್ಟದಲ್ಲಿ ಸಹ ನಾನು ಆಡ್ತಾ ಇದ್ದೆ. ಹಾಗೇನೆ ಈ ಒಂದು ಏನು ಕಬಡ್ಡಿ ಕ್ರೀಡಾವನ್ನು ಆಯೋಜಿಸಿದರೆ ಅವರು ನಾಗರಾಜ್ ಅವರಿಗೆ ಬಹಳ ತುಂಬ ಇದು ಶ್ರಮ, ಒಂದು ಜವಾಬ್ದಾರಿಯಾದಂಥ ಒಂದು ಕೆಲಸವಾಗಿರ್ತದೆ. ಅವರಿಗೆ ನಾನು ಈ ಎಲ್ಲರ ಪರವಾಗಿ ನಾನು ವಂದನೆಗಳನ್ನ ಅರ್ಪಿಸ್ತಿದ್ದೇನೆ. ಹಾಗೇನೆ ಯಾವುದೇ ಒಂದು ಕ್ರೀಡಾಪಟುಗಳು ಇಲ್ಲಿ ಈ ಪಂದ್ಯಾವಳಿಯಲ್ಲಿ ಆಡ್ಬೇಕಾದ್ರೆ ದಯವಿಟ್ಟು ಯಾರು ಗಲಾಟೆಗಳನ್ನ ಮಾಡ್ಕೋಬಾರ್ದು. ಹಾಗೇನೆ ಏನು ಅಂತಿಮ ಈ ತೀರ್ಪುಗಾರರು ಅಂತಿಮವಾಗಿ ತೀರ್ಪನ್ನು ಅವರು ಕೊಡ್ತಾರೆ, ಅದೇ ಅಂತಿಮ ತೀರ್ಪಾಗಿರ್ತದೆ. ಹಾಗಾಗಿ ದಯವಿಟ್ಟು ಯಾರು ಗಲಾಟೆಯನ್ನ ಮಾಡ್ಕೋಬಾರ್ದು. ಈಗ ಕ್ರೀಡೆ ಅಂತಂದ ಮೇಲೆ ಸೋಲು ಗೆಲುವು ಇರ್ತಕ್ಕಂಥದ್ದೇ. ಎಲ್ಲರೂ ಗೆಲ್ಲಲಿಕ್ಕೆ ವಿನ್ನರ್ಸ್ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಏನು ನಿಮ್ಮ ಒಂದು ಸ್ಕಿಲ್, ನಿಮ್ಮ ಪರ್ಫಾರ್ಮೆನ್ಸ್ ಇರ್ತದೆ, ದಯವಿಟ್ಟು ಅದನ್ನ ನೀವು ಪ್ರದರ್ಶಿಸಿ. ಹಾಗಾಗಿ ಈಗ ಪಂದ್ಯಾವಳಿ ಒಂದು ಭಾರಿ ಉತ್ತಮ ಮಟ್ಟದಲ್ಲಿ ನಡೀತಾ ಇದೆ. ಹೀಗೇನೆ ಮುಂದೇನೂ ಸಹ ಬರುವ ವರ್ಷಗಳಲ್ಲೂ ಈ ದೊಡ್ಡ ಮಟ್ಟದಲ್ಲಿ ಈ ಕಬಡ್ಡಿ ಪಂದ್ಯಾವಳಿ ನಡೀಲಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಮಗೆ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತಿದ್ದೇನೆ. ಜೈ ಕರ್ನಾಟಕ. ಈ ಪಂದ್ಯಾವಳಿಗೆ ಆಗಮಿಸಿ ಹಿತನುಡಿಗಳನ್ನು ಹೇಳಿದಂತ ದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನಮ್ಮ ಸಹಕಾರ ನಿಮ್ಮ ಜೊತೆ ಅತ್ಯಮೂಲ್ಯವಾಗಿ ಇರ್ತವೆ. ಕೈ ಜೋಡಿಸಿದ ತಿಳಿದಂತ ದಾನಿಗಳಿಗೆ ಧನ್ಯವಾದಗಳು. ಇದರೊಂದಿಗೆ ಮತ್ತೆ ಪಂದ್ಯ ಮುಂದುವರೆದಂತೆ ಅಂಕಗಳು 4-0. ಹಾಗೆ ಈ ಪಂದ್ಯಕೂಟ ಈಗಾಗಲೇ ಬೆಳಗಿನಲ್ಲೂ ಸಹ ಸತತವಾಗಿ ಯೂಟ್ಯೂಬ್ ಲೈವ್ ಅನ್ನ ಸಹ ನೀಡಲಾಗ್ತಾ ಇದೆ. ಬೋಪಯ್ಯ ಶ್ವೇತಾ ಕ್ರಿಯೇಟಿವ್ ಕೂರ್ಗ್ ಅವರು ಸಹ ಈ ಪಂದ್ಯಕೂಟವನ್ನು ಯೂಟ್ಯೂಬ್ ಅಲ್ಲಿ ಮನೆಯಲ್ಲಿ ಕೂತು ತಮ್ಮ ಮನೆಯವರು, ಅಕ್ಕ ತಂಗಿಯರು ಎಲ್ಲರೂ ಸಹ ವೀಕ್ಷಣೆ ಮಾಡಲು ಅವಕಾಶ ನೀಡುತ್ತಿದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಹಾಗೆ ಈ ಪಂದ್ಯಕೂಟಕ್ಕೆ ಈಗಾಗಲೇ ಕೊಡಗು ಜಿಲ್ಲೆಯ
ಜಿಲ್ಲೆಯ ಹಾಸನ ಜಿಲ್ಲೆ ಎಲ್ಲ ಸಕಲೇಶ್ಪುರದ ತಾಲೂಕುಗಳ ಪ್ರತಿ ಊರಿನಲ್ಲೂ ನಡೆಯುವಂತ ಕಬಡ್ಡಿ ಪಂದ್ಯಕೂಟ ಹಾಗೆ ಥ್ರೋಬಾಲ್ ಪಂದ್ಯ ಯಾವುದೇ ಒಂದು ಪಂದ್ಯಕೂಟಗಳಿಗೆ ತೆರಳಿ ಯಾವುದೇ ತಂಡದ ಪರವಾಗಿ ಯಾವುದೇ ಆಟಗಾರರ ಪರವಾಗಿ ತೀರ್ಪನ್ನ ನೀಡದೆ ಈಗಾಗಲೇ ತೀರ್ಪುಗಾರಿಕೆಯಲ್ಲಿ ಜನಮನ್ನಣೆಯನ್ನು ಗಳಿಸಿ ಕೊಡಗು ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರು ಆಗಿರುವಂತ ಪ್ರವೀಣ್ ಗೌಡಹಳ್ಳಿ ಅವರು ಒಂದು ಬದಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅವರಿಗೂ ಸಹ ಈ ಪಂದ್ಯಕೂಟಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸಿಕೊಳ್ಳುತ್ತಾ ಹಾಗೆ ಮತ್ತೋರ್ವ ತೀರ್ಪುಗಾರ ಹಾಗೆ ಆಟಗಾರರಾದಂತ ಚೆಸ್ಟೋ ಬಾಲ್ ಆಟಗಾರರಾದಂತ ಕಾರ್ತಿಕ್ ಕುಶಲ್ ನಗರ ಅವರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ. ಇದರೊಂದಿಗೆ ದಾಳಿಯಲ್ಲಿ ಕಬಡ್ಡಿಯ ದೈತ್ಯ ಮಾನವ ಕಬಡ್ಡಿಗೆ ಹೇಳಿ ಮಾಡಿಸಿದ ಆಟಗಾರ ಚೆಸ್ಟ್ ನಂಬರ್ 10 ಈತ ಮೊನ್ನೆ ತಾನೇ ಸಕಲೇಶ್ಪುರ ಆಲೂರು ಭಾಗದಲ್ಲಿ ಕಾಡಾನೆ ಭೀಮಾ ಕ್ವಾರೆ ಮುರಿದೋಯ್ತು, ಅದಕ್ಕೆ ಗುದ್ದಿದ್ದು ಇವನೇ. ಇಬ್ಬರ ಜಗಳ ಲಾಭ ಅವನಿಗೆ. 30 ಸೆಕೆಂಡ್ಗಳಲ್ಲಿ ಅಂಕವನ್ನ ಪಡೆ, ಇಲ್ಲ ಅಂಕಣದಿಂದ ಹೊರನಡೆ. ರನ್ ಔಟ್ 5-0. ಥರ್ಡ್ ರೈಟ್ ಈತನಿಗೂ ಸಹ ಥರ್ಡ್ ರೈಟ್ ಚೆಸ್ಟ್ ನಂಬರ್ 12 ಸೂಪರ್ ಟಕ್ಕಲ್ 3-2 ಜನ ಇದ್ದಾಗ ಸೂಪರ್ ಟಕ್ಕಲ್ ಒಂದೇ ದಾಳಿಯಲ್ಲಿ 2 ಅಂಕ 7-0. ಇನ್ನು ಖಾತೆ ಪ್ರಾರಂಭ ಆಗಿಲ್ಲ, ಕಾರಣ ಗೃಹಲಕ್ಷ್ಮಿ ಇನ್ನೂ ಬಂದಿಲ್ಲ. ಗೃಹಲಕ್ಷ್ಮಿ ಬಂತು, ಭಾಗ್ಯಲಕ್ಷ್ಮಿ ಬಂತು, ಸಾಷ್ಟಾಂಗ ಲಕ್ಷ್ಮಿ ಬಂತು, ಅಷ್ಟಾಂಗ ಲಕ್ಷ್ಮಿ ಎಲ್ಲವೂ ಬಂತು. ಕಾರಣ 10-0. ಮುಂದಿನ ಪಂದ್ಯ ಜೀವನ್ ಫ್ರೆಂಡ್ಸ್ ಪಟ್ಟಣ ಪಂಚಾಯತಿ ಬಿ ವರ್ಸಸ್ SDM ಗಾಂಧಿನಗರ ತಂಡಗಳು ದಯವಿಟ್ಟು ಬನ್ನಿ. ಅದಾದ ನಂತರದಲ್ಲಿ ಮತ್ತೊಂದು ಪಂದ್ಯ ರಾಮದೂತ ಸೋಮವಾರಪೇಟೆ ವರ್ಸಸ್ ಜೀವನ್ ಫ್ರೆಂಡ್ಸ್ ಈ ತಂಡಗಳು. ಇದಕ್ಕೆ ಮತ್ತೆ ದಾಳಿಯಲ್ಲಿ ಚೆಸ್ಟ್ ನಂಬರ್ 14 ಬೋನಸ್. ಇದರೊಂದಿಗೆ ಪ್ರಥಮಾರ್ಧ ಮುಕ್ತಾಯದೊಂದಿಗೆ ಅಂಕಗಳು 11-0. ಪಂದ್ಯ ಏಕಮುಖವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಗೆದ್ದ ತಂಡಗಳು ಮುಂದಿನ ಹಂತಕ್ಕೆ ಪ್ರವೇಶ, ಸೋತ ತಂಡಗಳು ಮನೆಗೆ ಪ್ರವೇಶವೇ. ಆದ ಕಾರಣವಾಗಿ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸಿ, ಸೋತವರು ಗೆದ್ದವರು ನಮ್ಮ ಅಣ್ಣ ತಮ್ಮಂದಿರೇ. ಆ ಕಾರಣವಾಗಿ ಸೋತ ತಂಡಗಳು ಗೆದ್ದ ತಂಡಗಳು ಸೋಲನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ಸೋತನೆಂದು ಕುಗ್ಗಬೇಡ, ಗೆದ್ದನೆಂದು ಹಿಗ್ಗಬೇಡ. ಈ ಪಂದ್ಯಕೂಟದಲ್ಲಿ ಭಾಗವಹಿಸಿದಂತ ಹೆಮ್ಮೆ ನಿಮಗೆ. ಆ ಕಾರಣವಾಗಿ ಪಂದ್ಯ ಮುಂದುವರಿತಾ ಇದೆ 11-0.